ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಮೊಬೈಲ್ ಎಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಚಾಪ್ಟರಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಕೇಳಿದ್ದಾನೆ ಅಂತ ಹೇಳ್ಕೊಡ್ತೀನಿ. ಓಕೆ, ಇನ್ನೂ ಯಾರೆಲ್ಲ ಈ ಚಾಪ್ಟರ್ದು ವಿಡಿಯೋ ನೋಡಿಲ್ಲ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, KCT 2024 ದ ಪೇರ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್ ಹ್ಯಾವಿಂಗ್ ಬಾರ್ಡರ್ ಆರ್ಡರ್ ಆಫ್ 1 ಈಸ್. ನಾವು ಸಿ ಈ ಚಾಪ್ಟರ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ನೀವು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಅದಕ್ಕೆ ನೀವು ಮಾಲಿಕ್ಯುಲರ್ ಆರ್ಬಿಟರ್ ಡಯಾಗ್ರಾಮ್ ಬರೀಬೇಕು, ಅದರಲ್ಲಿ ಬಾಂಡಿಂಗ್ ಎಷ್ಟಿದೆ, ಆ್ಯಂಟಿ ಬಾಂಡಿಂಗ್ ಎಷ್ಟಿದೆ ಅದನ್ನು ಫೈಂಡ್ ಮಾಡಬೇಕು, ಕಂಡುಹಿಡಬೇಕು. ಫಾರ್ಮುಲಾ ಹೇಳ್ಬಿಡ್ತೀನಿ ನೋಡಿ. ಬಾಂಡ್ ಆರ್ಡರ್ ಫಾರ್ಮುಲಾ ಏನು ಗೊತ್ತಾ, ಇಟ್ ಇಸ್ ನಂಬರ್ ಆಫ್ ಬಾಂಡಿಂಗ್ ಮೈನಸ್ ನಂಬರ್ ಆಫ್ ಆ್ಯಂಟಿ ಬಾಂಡಿಂಗ್ ಬೈ 2. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ನಿಮ್ಗೆ ಏನಾದರೂ MCQಸಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಫೈಂಡಿಂಗ್ ಬಾಂಡ್ ಆರ್ಡರ್. ಬಟ್ ನಾನು ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, KCTಲಿ 1 ನಿಮಿಷ ಇರೋದು, ಅದಕ್ಕೆ ಹೆಂಗೆ ಕಂಡುಹಿಡಿಯೋದು ಅಂತ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಟೋಟಲಿ ನಮಗೆ ಬಾಂಡ್ ಆರ್ಡರ್ ಎಲೆಕ್ಟ್ರಾನ್ ಸ್ಟಾರ್ಟ್ ಆಗೋದು 14ಇಂದ. ಓಕೆ, ಬಾಂಡ್ ಆರ್ಡರ್ಗೆ ಇದು ಎಲೆಕ್ಟ್ರಾನ್ ಆ್ಯಂಡ್ ಇಲ್ಲಿ ನಿಮಗೆ ಬಾಂಡ್ ಆರ್ಡರ್ ಹೇಳ್ಕೊಡ್ತೀನಿ. ಸೊ 14ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬಾಂಡ್ ಆರ್ಡರ್ ಇಸ್ 3. ನೆಕ್ಸ್ಟು ಮೀನ್ಸ್ ಡಿಕ್ರೀಸ್ ಮಾಡಿದ್ದನ್ನು 14 ಆದಮೇಲೆ ಡಿಕ್ರೀಸ್ ಮಾಡಿದೆ 13, 12, ನೆಕ್ಸ್ಟ್ ಏನು ಬರುತ್ತೆ, ಯು ವಿಲ್ ಗೆಟ್ ಐ ಥಿಂಕ್ 11, 10 ಈ ಥರ ಬರುತ್ತಲ್ಲ. ಅದೇ ಥರ ಇದನ್ನು ಡಿಕ್ರೀಸ್ ಮಾಡಬೇಕು. ಓಕೆನಾ, ನಂಬರ್ನು ಎಷ್ಟು ಡಿಕ್ರೀಸ್ ಮಾಡಬೇಕು, 0.5, 2.5, ನೆಕ್ಸ್ಟು 2, ನೆಕ್ಸ್ಟ್ 1.5, ನೆಕ್ಸ್ಟ್ ಏನು ಬರುತ್ತೆ 1, ನೆಕ್ಸ್ಟ್ 0.5 ಈ ಥರ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಸೇಮ್ ಇದೇ ಥರ ಇನ್ನೊಂದು ಎಲೆಕ್ಟ್ರಾನ್ ತೊಗೋಬೇಕು. ಇವಾಗ ಇಲ್ಲಿ ಡಿಕ್ರೀಸ್ ಮಾಡಿದ್ರು ಅಲ್ವಾ, 14 ಇತ್ತು, 14ಗೆ 3 ಬರುತ್ತೆ, 3 ಓಕೆ. ಈಗ ಇಲ್ಲಿ ಡಿಕ್ರೀಸ್ ಮಾಡಿದ್ವಿ, ಅದೇ ಥರ ನಂಬರ್ನ ಇನ್ಕ್ರೀಸ್ ಮಾಡಿ 14 ಆದಮೇಲೆ 15, 16, 17, 18 ಈ ಥರ. ಆವಾಗಲೂ ಏನು ಬರುತ್ತೆ, ಸೇಮ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನೊಂದನ್ನು ನೆನ್ಪಿಟ್ಕೊಬಿಟ್ರೆ ಎಲ್ಲಿವರೆಗೂ ಬರಬೇಕು, 0ವರೆಗೂ. ಓಕೆ, 0 ಲಾಸ್ಟ್ 0ವರೆಗೂ, ನೆಗೆಟಿವ್ ಬರಬಾರ್ದು ನಂಬರ್ಸ್, ಇಷ್ಟೇ. ಓಕೆ, ಸೊ 0ವರೆಗೂ ಬರೋದಕ್ಕೆ ಒಂದು ಇನ್ಕ್ರೀಸ್ ಮಾಡಿದ್ರೆ ಇನ್ನೊಂದು ಡಿಕ್ರೀಸ್ ಮಾಡಬೇಕು. 14 ಇಸ್ ಕಾನ್ಸ್ಟೆಂಟು ಆ್ಯಂಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 3ಇಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಇದು ಬಾಂಡ್ ಆರ್ಡರ್ದು. ಈಗ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ, ಫಸ್ಟ್ ಏನು ಕೊಟ್ಟಿದ್ದಾನೆ, ಯಾವುದರಲ್ಲಿ 1 ಬರುತ್ತೆ ಅಂತ, 8 ಅಂದರೆ ಎಷ್ಟಿದೆಯಪ್ಪ, ನಾವು ಲಿಸನ್, 8 ಅಂದರೆ ಎಷ್ಟು ಬರುತ್ತೆ, ಟೋಟಲ್ ಎನ್ನಲ್ಲಿ 1 ಎನ್ನಲ್ಲಿ 7 ಇರುತ್ತೆ, ಇನ್ನೊಂದು ಎನ್ನಲ್ಲಿ 7 ಇರುತ್ತೆ, 7 + 7 ಅಂದರೆ 14 ಅಂದರೆ ಎಷ್ಟು ಬರುತ್ತೆ, ಬಾಂಡ್ ಆರ್ಡರ್ ಇಸ್ 3. ಕರೆಕ್ಟಾ? ಸೊ 3 ಬಂತು, ರಾಂಗ್, ಬಿಕಾಸ್ ನಮಗೆ ಕೇಳಿರೋದು 1 ಅಂತ. ಸೊ ಇನ್ನೊಂದು ಚೆಕ್ ಮಾಡೋಕ್ಕೆ ಹೋಗಬೇಡಿ, ರಾಂಗ್ ಅದು. ನೆಕ್ಸ್ಟು 8 ಅಲ್ಲಿ ಅಗೇನ್ 3 ಬರುತ್ತೆ, ಇದು ರಾಂಗ್. ಸೊ ನೆಕ್ಸ್ಟ್ ಇನ್ನೇನಿದೆ ಆಪ್ಷನಲ್ಲಿ, ಎಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ O2. ಸೊ O2 ಚೆಕ್ ಮಾಡೋಣ. O2 ನೋಡಿ, O ಅಲ್ಲಿ 1 ಅಲ್ಲಿ 8 ಇರುತ್ತೆ, ಇನ್ನೊಂದು O ಅಲ್ಲಿ 8 ಇರುತ್ತೆ, ಆ್ಯಂಡ್ -2 ಅಂದರೆ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್, ಪ್ಲಸ್ ಅಂದರೆ ಕಡಿಮೆ ಮಾಡಬೇಕು, ಮೈನಸ್ ಅಂದರೆ ಜಾಸ್ತಿ ಮಾಡಬೇಕು. ಸೊ ಅವಾಗ ಎಷ್ಟಾಗುತ್ತೆ, 18 + 8 + 8 16, 18 ಎಲೆಕ್ಟ್ರಾನ್ಸ್ ಆಯಿತು. 18 ಎಲೆಕ್ಟ್ರಾನ್ ಅಂದರೆ ಎಷ್ಟು ಬಂತಪ್ಪ, ನಿಮಗೆ ಗೊತ್ತಿದೆ ಅಲ್ವಾ, 14ಇಂದ ಸ್ಟಾರ್ಟ್ ಆಗುತ್ತೆ, 18 ಅಂದರೆ ಇನ್ಕ್ರೀಸ್, 15, 16, 17, 18. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 3, 2.5, 2, 1.5, 1. ಸೊ ನಾವು ಲಿಸನ್, ಎಕ್ಸಾಕ್ಟಾಗಿ 1 ಬಂತು ನನಗೆ, ಕರೆಕ್ಟಾ, 1 ಬಂತು. ಸೊ ಇಲ್ಲಿ 1 ಇದೆ, ಸೊ ಆಬ್ವಿಯಸ್ಲಿ ಇದೆ. ಅರ್ಥ ಆಯ್ತಾ ಹೇಗೆ ಅಂತ? ಇಸ್ ಇಟ್ ಕ್ಲಿಯರ್? ಎಫ್ಗೂ ಕೂಡ 1 ಬರುತ್ತೆ, ಬಟ್ ನಮಗೆ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ಆಪ್ಷನ್ ಸಿ. ಟ್ರಿಕ್ ಅರ್ಥ ಆಯ್ತು ಹೇಗೆ ಬಾಂಡ್ ಆರ್ಡರ್ ನೋಡಿ, ಇದು ಬಾಂಡ್ ಆರ್ಡರ್ ಫಾರ್ಮುಲಾ. ಇಲ್ಲಿ ನೋಡಿ 10 and 8 ಕೊಟ್ಟಿದ್ದಾರೆ, ಹೆಂಗೆ ಬಂತು ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೆ ಬೇಕಾಗಿಲ್ಲ, ನಾನು ಹೇಳ್ಕೊಟ್ಟಿರೋ ಸಿಂಪಲ್ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ವಿತಿನ್ 40 ಸೆಕೆಂಡ್ಸಲ್ಲಿ ಮಾಡಿಬಿಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್? ನಾವು ನೋಡಿ, ಅಗೇನ್ ಬಾಂಡ್ ಆರ್ಡರ್ ಬಾಂಡ್ ಲೆಂತ್ ಕೊಟ್ಟಿದ್ದಾನೆ. ನಾವು ಬಾಂಡ್ ಆರ್ಡರ್ ಬಾಂಡ್ ಲೆಂತ್ ಹೆಂಗಪ್ಪ ಇರುತ್ತೆ ಅಂದರೆ, ಬಾಂಡ್ ಆರ್ಡರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಅಂದರೆ ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂದರೆ ಬಾಂಡ್ ಆರ್ಡರ್ ಕಮ್ಮಿ ಇರುತ್ತೆ ಅಂತ ಅರ್ಥ. ಈಗ ಇದರಲ್ಲಿ ಯಾವುದಕ್ಕೆ ಬಾಂಡ್ ಲೆಂತ್ ಜಾಸ್ತಿ ಇದೆ ನೋಡೋಣ, ಕರೆಕ್ಟಾ? ಆವಾಗ ನಿಮಗೆ ಬಾಂಡ್ ಆರ್ಡರ್ ಕಮ್ಮಿ ಬರುತ್ತೆ. ಓಕೆ, ನಾವು ಲಿಸನ್. ಸೊ ಬಾಂಡ್ ಲೆಂತ್ ಆಫ್ O2 2+ ಈಸ್ ಗ್ರೇಟರ್ ಅಂತ ನಾನು ಏನು ಹೇಳಿದೆ, O2 ಈಸ್ ಕಾಮನ್, ಇಲ್ಲಿಂದ ಲೆಸ್ ಆಗುತ್ತೆ, O2+ ಆ್ಯಂಡ್ O2 2+ ಅಂತ. ಸೊ ಬಾಂಡ್ ಆರ್ಡರ್ ಇಸ್ O2 ಇಸ್ ಹ್ಯಾವಿಂಗ್, ಎಸ್ ಇದು ಕರೆಕ್ಟ್ ಆಗಿದೆ, ನಮಗೆ ಕೇಳಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬಾಂಡ್ ಆರ್ಡರ್ O2+ ಇಸ್ ಲೆಸ್ ದೆನ್ O2 2+ ಅಂತ, ಇಲ್ಲಿ ನಿಮಗೆ O2- ಆ್ಯಂಡ್ O2 2- ಅಂತ ಬರುತ್ತೆ. ಕರೆಕ್ಟ್? ನಾವು ಬಾಂಡ್ ಆರ್ಡರ್ ಆಫ್ O2+
ಈಸ್ ಗ್ರೇಟರ್ ದೆನ್ O2. ನಾನೇನು ಹೇಳಿದೆ, ಹೈಯರ್ ದ ಬಾಂಡ್ ಲೆಂತ್ ಲೋವರ್ ಇಟ್ಸ್ ಬಾಂಡ್ ಆರ್ಡರ್ ಅಂತ. ಇದಕ್ಕೆ ಜಾಸ್ತಿ ಇದೆ ಅಂದಮೇಲೆ ಬಾಂಡ್ ಆರ್ಡರ್ ಇದಕ್ಕೆ ಏನಾಗಬೇಕು, ಕಮ್ಮಿ ಬರಬೇಕು. ಕರೆಕ್ಟಾ? ಬಾಂಡ್ ಆರ್ಡರ್ ಇದಕ್ಕೆ ಕಮ್ಮಿ ಇದೆ. ಸೊ ಬಟ್ ಇಲ್ಲಿ ಹೇಳ್ತಿರೋದು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಇಸ್ ಇಟ್ ಕ್ಲಿಯರ್? ಎಸ್. ಸೊ ಆಗ ಸೆಕೆಂಡ್ ಒನ್ ಇಸ್ ಅವರ್ ರಾಂಗ್ ಸ್ಟೇಟ್ಮೆಂಟ್. ಎಸ್, ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ಅದನ್ನು ನೆನ್ಪಿಟ್ಕೋಬೇಕು. ಡೈಮರೈಸೇಷನ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ ಇನ್ ಲೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸಾಲ್ವೆಂಟ್ ಇಸ್ ಡ್ಯೂ ಟು, ಓಕೆ, ಡೈಎಲೆಕ್ಟ್ರಿಕ್ಸ್, ಓಕೆ, ಡೈಮರೈಸೇಷನ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟಲ್ಲಿ ಯಾವ್ದು ಇರುತ್ತೆ ಅಂತ? ಆಬ್ವಿಯಸ್ಲಿ ನಮಗೆ ಹೈಡ್ರೋಜನ್ ಬಾಂಡ್ ಇರುತ್ತೆ. ಓಕೆನಾ? ಆಲ್ಮೋಸ್ಟ್ ಯಾವುದೇ ನಾವು ಮಾಲಿಕ್ಯೂಲ್ಸ್ ಇನ್ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್, ಫಿಸಿಕಲ್ ಕೆಮಿಸ್ಟ್ರಿ ಎಲ್ಲೇ ನಾವು ಓದಿದ್ರು ನಮಗೆ ಹೈಡ್ರೋಜನ್ ಬಾಂಡ್ಸ್ ಇದ್ದೇ ಇರುತ್ತೆ. ಓಕೆ, ಇನ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಮಾಲಿಕ್ಯೂಲ್ ದ ಬಾಂಡಿಂಗ್ ಈಸ್, ಓಕೆ, ಏನು ಕೇಳಿದ್ದಾರೆ? ಬಾಂಡಿಂಗ್ ಈಸ್, ಓಕೆ ನೋಡಿ, ಸಿಗ್ಮಾ ಆ್ಯಂಡ್ ಪೈ ಎಲೆಕ್ಟ್ರಾನ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು. ಏನೇನು ಕೊಟ್ಟಿದ್ದಾನೆ? ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಮಾಲಿಕ್ಯೂಲಲ್ಲಿ 2 ಆಕ್ಸಿಜನ್ ಅಂದರೆ ನಮ್ಗೆ ಗೊತ್ತಿದೆ, 2 ಆಕ್ಸಿಜನ್ ಅಂದರೆ ಎರಡೂ ಕೂಡ ಡಬಲ್ ಬಾಂಡಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ನಮಗೆ 4 ಸಿಗ್ಮಾ ಬಾಂಡ್ಸ್ ಇರುತ್ತೆ, ಸಾರಿ ನಾಟ್ ಸಿಗ್ಮಾ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಡಬಲ್ ಬಾಂಡಲ್ಲಿ 1 ಸಿಗ್ಮಾ 1 ಪೈ ಅಲ್ವಾ ನಮಗೆ ಗೊತ್ತಿರೋದು. ಅಂದರೆ ಆಕ್ಸಿಜನಲ್ಲಿ 1 ಸಿಗ್ಮಾ ಇರಬೇಕು, 1 ಪೈ ಇರಬೇಕು. L2 ಇದೆ, ರಾಂಗ್. ಇಲ್ಲಿ ನೋಡಿ 1 ಇದೆ, ಕರೆಕ್ಟಾ? ಸೊ ಬೇರೆ ಆಪ್ಷನ್ ನೋಡಿ. ಸೊ ಇದು ರಾಂಗ್ ಬರುತ್ತೆ. ಆ್ಯಂಡ್ ಸೊ ದಿಸ್ ಇಸ್ ರಾಂಗ್. ಆ್ಯಂಡ್ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ದಿಸ್ ಇಸ್ ರಾಂಗ್. ಈಗ ಕಾರ್ಬನ್ಗೆ ಎಷ್ಟು ಬರುತ್ತೆ? ಕಾರ್ಬನ್ ನೋಡಿ, ಕಾರ್ಬನಲ್ಲಿ ಯು ಹ್ಯಾವ್ 4 ಎಲೆಕ್ಟ್ರಾನ್ಸ್, ಕರೆಕ್ಟಾ? ಔಟರ್ ಮೋಸ್ಟಲ್ಲಿ 4 ಇದೆ. ಅಂದರೆ ಇದು ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ಬೋದು, ಡಬಲ್ ಬಾಂಡ್ ಕೂಡ ಫಾರ್ಮ್ ಮಾಡ್ಬೋದು, ಟ್ರಿಬಲ್ ಬಾಂಡ್ ಕೂಡ ಫಾರ್ಮ್ ಮಾಡ್ಬೋದು. ಓಕೆ, ಈ ಥರ ಇರೋದು. ಓಕೆ, ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ಬೋದು, ಡಬಲ್ ಮಾಡ್ಬೋದು, ಟ್ರಿಬಲ್ ಮಾಡ್ಬೋದು. ದೆನ್ ಆಲ್ಸೋ ಇಟ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್. ಓಕೆ, 4 ಬಾಂಡ್ಸ್ ಕೂಡ ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಆದರೆ ಕಾರ್ಬನಲ್ಲಿ ನಾವು ಮೇಯ್ನಾಗಿ ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ಸಿಂಗಲ್ ಬಾಂಡ್ಸ್. ದೆರ್ ಇಸ್ ನೋ ಎನಿ ಪೈ ಬಾಂಡ್ಸ್. ಓಕೆನಾ? ಕಾರ್ಬನಲ್ಲಿ ನಮಗೆ ಪೈ ಬಾಂಡ್ಸ್ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸಾರಿ, ಕಾರ್ಬನಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪೈ ಬಾಂಡ್, ನಾಟ್ ಸಿಗ್ಮಾ ಬಾಂಡ್ಸ್. ಸಿಗ್ಮಾ ಬಾಂಡ್ಸ್ ಬರೋದೇ ಇಲ್ಲ ಕಾರ್ಬನಲ್ಲಿ. ಇಟ್ ಕ್ಯಾನ್ ಆಲ್ವೇಸ್ ಎಕ್ಸ್ಪೆಕ್ಟ್ ಪೈ ಬಾಂಡ್ಸ್. ಯಾಕಂದರೆ ಇಟ್ ಕ್ಯಾನ್ ಹ್ಯಾವ್ ಆಫ್ ಫೀಲ್ಡ್. ಈಗ ಲಾಸ್ಟಲ್ಲಿ ಹೇಗಿರುತ್ತಪ್ಪ, 4 ಅಂತ ಇರುತ್ತೆ, 2,4 ಅಂತ, ಟೋಟಲ್ 6 ಇರುತ್ತೆ. 4 ಇಸ್ ಎನ್ ಆಫ್ ಫೀಲ್ಡ್ ಎಲೆಕ್ಟ್ರಾನ್. ಆಫ್ ಫೀಲ್ಡ್ ಅಂದರೆ ಸ್ಟೆಬಿಲಿಟಿ ಆಗಿರುತ್ತೆ. ಸೊ ಅದಕ್ಕೆ ಅಲ್ಲಿ ನನಗೆ ಪೈ ಇರುತ್ತೆ. ಪೈ ಈಸ್ ಮೋರ್ ಸ್ಟೇಬಲ್ ದೆನ್ ಸಿಗ್ಮಾ ಎಲೆಕ್ಟ್ರಾನ್. ಅದಕ್ಕೋಸ್ಕರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಪೈ ಎಲೆಕ್ಟ್ರಾನ್, ನಾಟ್ ಸಿಗ್ಮಾ ಎಲೆಕ್ಟ್ರಾನ್. ಅವಾಗ ಯಾವ್ದು ಬರುತ್ತೆ? ಆಬ್ವಿಯಸ್ಲಿ ಯು ಕ್ಯಾನ್ ಗೆಟ್ ದಿಸ್ ಒನ್. ಅರ್ಥ ಆಗ್ತಿದೆಯಾ? ಸೊ ಯು ವಿಲ್ ಗೆಟ್ ಆಪ್ಷನ್ ಬಿ. ಎಸ್, ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಓಕೆ, ಇನ್ಕರೆಕ್ಟ್. ಸೊ ಇನ್ಕರೆಕ್ಟ್ ಅಂದರೆ ಫಸ್ಟ್ ನಾವು ಕರೆಕ್ಟಾಗಿರೋದನ್ನು ಐಡೆಂಟಿಫೈ ಮಾಡಬೇಕು. ಹೈಡ್ರೋಜನ್ ಬಾಂಡಿಂಗ್ ಇಸ್ ಸ್ಟ್ರಾಂಗರ್ ದೆನ್ ಡಿಸ್ಪರ್ಷನ್ ಫೋರ್ಸ್. ಎಸ್. ಸೊ ಹೈಡ್ರೋಜನ್ ಬಾಂಡಿಂಗ್ ಏನಾಗಿರುತ್ತೆ ಅಂದರೆ ಹೈಡ್ರೋಜನ್ ಇಸ್ ಮೇನ್ಲಿ ಬಾಂಡೆಡ್ ಟು ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಆರ್ ಎಲಿಮೆಂಟ್ಸ್ ಅಲ್ಲಿ ಆಗಿರುತ್ತೆ. ದಟ್ಸ್ ವೈ ಹೈಡ್ರೋಜನ್ ಬಾಂಡಿಂಗ್ ಈಸ್ ಮೋರ್ ಸ್ಟೇಬಲ್ ಆರ್ ಸ್ಟ್ರಾಂಗರ್. Sigma bonds are stronger than pi bonds. Yes, sigma bonds are more stronger than pi bonds ಆಗಿರುತ್ತೆ. ಓಕೆ, ದಿಸ್ ಇಸ್ ಸ್ಟ್ರಾಂಗರ್ ಬಾಂಡ್ಸ್. ಓಕೆ, ನೆಕ್ಸ್ಟ್ ಸ್ಟೇಬಲ್ ಅಲ್ಲ, ಸ್ಟೇಬಲ್ ಬೇರೆ. ನಾನು ಮೇಲೆ ಹೇಳ್ಕೊಟ್ಟಿದ್ದು ಸ್ಟೆಬಿಲಿಟಿ, ಇದು ಸ್ಟ್ರೆಂತ್ ಮೇಲೆ ಹೇಳ್ತಿರೋದು. ಡೋಂಟ್ ಕನ್ಫ್ಯೂಸ್. ಅಯೋನಿಕ್ ಬಾಂಡಿಂಗ್ ಇಸ್ ನಾನ್ ಡೈರೆಕ್ಷನಲ್. ಎಸ್, ನಾನ್ ಡೈರೆಕ್ಷನಲ್ ಅಂದರೆ ಏನು ಗೊತ್ತಾ? ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. ಓಕೆ, ಲೈಕ್ ನಿಮಗೆ ಫಾರ್ವರ್ಡು ಬ್ಯಾಕ್ವರ್ಡು ಆ ಥರ. ಸೊ ನಾನ್ ಡೈರೆಕ್ಷನಲ್ ಆಗಿರುತ್ತೆ, ಯಾವುದ್ರಲ್ಲಾದರೂ ಹೇಗೆ ಬೇಕಾದರೂ ಇರ್ಬೋದು. ನೆಕ್ಸ್ಟ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್, ಇದು ಕರೆಕ್ಟ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇದು. ಸೊ ಚೆಕ್ ಮಾಡೋಣ. ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ರೆಫರ್ ಟು ನೋ, ಪೈ ಎಲೆಕ್ಟ್ರಾನ್ಸ್ ಆರ್ ರೆಫರ್ ಟು ಮೊಬೈಲ್ ಎಲೆಕ್ಟ್ರಾನ್ಸ್. ಮೊಬೈಲ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಗೊತ್ತಾ? ದೇ ಹ್ಯಾವ್ ಫ್ರೀ ಅಯಾನ್. ಓಕೆ, ಫ್ರೀ ಅಯಾನಿಕ್ ಫಾರ್ಮಲ್ಲಿ ಇರುತ್ತೆ ಅಥವಾ ಫ್ರೀ ಅಯಾನ್ಸ್ ಫಾರ್ಮಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಅದು ಪೈ, ನಾಟ್ ಸಿಗ್ಮಾ. ಅರ್ಥ ಆಗ್ತಿದೆಯಾ? ಸೊ ಆವಾಗ ದಿಸ್ ಇಸ್ ಅವರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಹೇಗೆ ಅಂತ? ಸೊ ಲೆಟ್ಸ್ ಚೆಕ್. ಎಸ್, ಸೊ ದಿಸ್ ಇಸ್ ಅವರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್, ದ ಕರೆಕ್ಟ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಕಾಂಪೌಂಡ್ ಇಸ್. ಸೊ ಬಾಯ್ಲಿಂಗ್ ಪಾಯಿಂಟ್, ಸೊ ನಾವು ಸಿ ಬಾಯ್ಲಿಂಗ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ಏನು ಕೊಟ್ಟಿದ್ದಾರೆ, ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ಅಂದರೆ
you have, okay, HF, then H2O, NH3. Now NH3, H2O and HF ಕೊಟ್ಟಿದ್ದಾನೆ, ಕರೆಕ್ಟಾ? ಈಗ ಹೆಂಗೆ ನೆನ್ಪಿಟ್ಕೊಳ್ಳೋದು? ಹೈಡ್ರೋಜನ್ ಇದೆ, ಓಕೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಎಫ್ ಇದೆ, ನಥಿಂಗ್ ಬಟ್ ನಮಗೆ ಎಫ್ ಪಿ ಬ್ಲಾಕ್ ಎಲಿಮೆಂಟ್ ಇದೆ, ಕರೆಕ್ಟಾ? ಇಲ್ಲಿ ನೀವೇನು ನೆನ್ಪಿಟ್ಕೋಬೇಕು, ಯು ನೀಡ್ ಟು ರಿಮೆಂಬರ್ ದ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಯಾವಾಗ ನನಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೋ, ಇನ್ಕ್ರೀಸ್ ಆಗುತ್ತೋ, ಅದೇನಾಗುತ್ತೆ, ವಿಚ್ ಹ್ಯಾವ್ ಹೈಯರ್ ಆರ್ ಸ್ಟ್ರಾಂಗರ್ ಬಾಂಡ್ ವಿತ್ ಹೈಡ್ರೋಜನ್ ಜೊತೆಗೆ ಸ್ಟ್ರಾಂಗರ್ ಬಾಂಡ್ ಇರುತ್ತೆ. ಇವಾಗ ಇದರಲ್ಲಿ ಯಾವುದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಂತ ನೆನ್ಪಿಟ್ಕೊಳ್ಳಿ. ಆಬ್ವಿಯಸ್ಲಿ ಎಫ್, ಫ್ಲೂರಿನ್, ಯಾಕಂದರೆ ದ ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಅ ಪಿರಿಯಾಡಿಕ್ ಟೇಬಲ್, ಕರೆಕ್ಟಾ? ನೀವು ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆವಾಗ ಎಫ್ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಏನಿದೆ, ಎಫ್ಗಿಂತ ಮುಂಚೆ ಎಫ್ ಅಲ್ವಾ, ದೆನ್ ಯು ವಿಲ್ ಹ್ಯಾವ್ ಆಕ್ಸಿಜನ್, ದೆನ್ ನೈಟ್ರೋಜನ್, ಕರೆಕ್ಟಾ? ಈ ಥರ ಬರುತ್ತೆ. ಸೊ ಎಫ್ ಹ್ಯಾವಿಂಗ್ ಹೈಯರ್ ಬಾಂಡ್ ಲೆಂತ್, ಸಾರಿ ನಾಟ್ ಬಾಂಡ್ ಲೆಂತ್, ಹ್ಯಾವಿಂಗ್ ಹೈಯರ್ ಎಲೆಕ್ಟ್ರೋನೆಗೆಟಿವ್, ಕರೆಕ್ಟಾ? ಸೊ ನಾವು ಅವಾಗ ಎಫ್ ಅಂತ ಬರಿಬೇಕು. ಬಟ್ ಇಲ್ಲಿ ನೋಡಿ, ಇಲ್ಲೇನಿದೆ, 2 ಹೈಡ್ರೋಜನ್ ಇದೆ, ಕರೆಕ್ಟಾ? ಇಲ್ಲಿ 3 ಹೈಡ್ರೋಜನ್ ಇದೆ, ಬಟ್ ಇಲ್ಲಿ 2 ಹೈಡ್ರೋಜನ್ ಇದೆ, ನಥಿಂಗ್ ಬಟ್ ಆಕ್ಸಿಜನ್ಗೆ 2 ಹೈಡ್ರೋಜನ್ ಬಾಂಡ್ ಆಗಿದೆ, ಕರೆಕ್ಟ್? ಎಸ್, ಫ್ಲೋರಿನ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್, ಅರ್ಥ ಆಯ್ತಾ? ಸೊ ಆದರೆ ಹೈಡ್ರೋಜನ್ 2 ಬಾಂಡ್ ಆಗಿದೆ, ಅಂಡರ್ಸ್ಟೂಡ್? ಸೊ ಇಲ್ಲಿ ಹೇಳ್ಬೋದಲ್ವ ಸರ್, ಇಲ್ಲಿ 3 ಬಾಂಡ್ ಆಗಿದೆ, ಸೊ ಇಲ್ಲಿ ಈ ಥರ ಬರುತ್ತೆ, ಸೊ 3 ಬಾಂಡ್ಸ್ ಆಗಿದೆ ಅಂತ, ಕರೆಕ್ಟಾ? ಸೊ 3 ಬಾಂಡ್ಸ್ ಆಗಿದೆ ಅಂತ ನೀವು ಹೇಳ್ತೀರಾ. ಸೊ ಆದರೆ ವಾಟರ್ ಇಸ್ ಮೋರ್ ಸ್ಟೇಬಲ್ ಆರ್ ವಾಟರ್ ಇಸ್ ಅ ಮೋರ್ ಸ್ಟ್ರಾಂಗರ್ ದೆನ್ ಎನಿ ಅದರ್ ಕಾಂಪೌಂಡ್ಸ್. ಆವಾಗ ನಮಗೆ ವಾಟರ್ ಫಸ್ಟ್ ಬರಬೇಕು, ಆಮೇಲೆ ಫ್ಲೂರಿನ್ ಬರುತ್ತೆ, ಆಮೇಲೆ ನೈಟ್ರೋಜನ್ ಬರುತ್ತೆ. ಅಂಡರ್ಸ್ಟೂಡ್? ಅರ್ಥ ಆಯ್ತು ಏನಕ್ಕೆ ಅಂತ? ಬಿಕಾಸ್ ಇಲ್ಲಿ ನಮಗೆ 2, ಸೊ 2 ಎಲೆಕ್ಟ್ರಾನ್ಸ್ ಆಫ್ ಹೈಡ್ರೋಜನ್ ಇರುತ್ತೆ, ಓಕೆ, ವಿಚ್ ಇಸ್ ಬಾಂಡೆಡ್ ಟು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಅವಾಗ ನಮ್ಗೆ ಏನು ಬರುತ್ತೆ, ಆಪ್ಷನ್ ಬಿ. ಎಸ್, ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಬಾಂಡ್ ಎಂಥಲ್ಪೀಸ್ ಆಫ್ A2, B2 and AB are in the ratio of 2:1:2 if the bond enthalpy of formation of AB is minus 100 kilojoule per mole, the bond enthalpy of B2. Now listen, ಏನು ಕೇಳಿದ್ದಾರೆ, the bond enthalpy of A2, B2, AB ಕೊಟ್ಟಿದ್ದಾರೆ in the ratio and bond enthalpy of AB ಕೊಟ್ಟಿದ್ದಾನೆ, B2 ಕಂಡುಹಿಡಿಬೇಕು. ಸೊ ಇಲ್ಲಿ ಕೊಟ್ಟಿರೋದೇನು, ನಮಗೆ ಎ ಬಿ ಕೊಟ್ಟಿದ್ದಾರೆ, ಕರೆಕ್ಟಾ? ಎ ಬಿ ಕೊಟ್ಟಿದ್ದಾರೆ. ಎ ಬಿ ಹೇಗೆ ಫಾರ್ಮ್ ಆಗ್ತಿದೆ, ವಿತ್ ರೆಸ್ಪೆಕ್ಟ್ ಟು B2 ಆ್ಯಂಡ್ A2, ಕರೆಕ್ಟ್? ಈ ರೀತಿ ಫಾರ್ಮ್ ಆಗುತ್ತೆ, ಕರೆಕ್ಟಾ? ಆ್ಯಂಡ್ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್, ಯಾಕಂದರೆ ಇದು ನಾರ್ಮಲ್ ಬ್ಯಾಲೆನ್ಸಿಂಗ್ ಅಲ್ಲ. ನಾವು ಯಾವಾಗ ಥರ್ಮೋಡೈನಮಿಕ್ಸ್ ಆ್ಯಂಡ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಂಡುಹಿಡಿತಿದ್ದೀರೋ, ಯು ನೀಡ್ ಟು ಬ್ಯಾಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್, ಓಕೆ? ಸೊ ಎ ಎಷ್ಟಿದೆ, 1 ಇದೆ, ಇಲ್ಲಿ 2 ಇದೆ, ಸೊ ಅಂದರೆ 1/2, ಕರೆಕ್ಟಾ? ನೆಕ್ಸ್ಟು ಇಲ್ಲಿ ಬಿ 1 ಇದೆ, ಇಲ್ಲಿ 2 ಇದೆ, ಸೊ ಅವಾಗ ಏನು ಬರುತ್ತೆ, 1/2. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಇವಾಗ 1/2 ಬಂತು. ಸೊ ನಾವು ಏನು ಕಂಡುಹಿಡಬೇಕು, ಬಾಂಡ್ ಎಂಥಲ್ಪಿ ಕಂಡುಹಿಡಬೇಕು. ಬಾಂಡ್ ಎಂಥಲ್ಪಿ ಹೆಂಗೆ ಕಂಡುಹಿಡಿಯೋದು? ಸೊ ಡೆಲ್ಟಾ H ಈಕ್ವಲ್ಸ್, ಸೊ ಯು ನೀಡ್ ಟು ಟೇಕ್ ದ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟಲ್ಲಿ ಎಷ್ಟಿದೆ, ಇದು ಎ ಬಿ ಎಷ್ಟು ಕೊಟ್ಟಿದ್ದಾನಪ್ಪ, ಎ ಬಿ ಇಸ್ ವಾಟ್, 2x, ಸೊ 2x ಇದೆ, ಕರೆಕ್ಟಾ? ಎ ಬಿ ಇಸ್ 2x ತಗೋತೀರಾ. ನೆಕ್ಸ್ಟ್ ಮೈನಸ್ ಇಲ್ಲೆಷ್ಟಿದೆ, 1/2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಅಗೇನ್ 1/2 ಟೈಮ್ಸ್ ಆಫ್ 2x ಬರುತ್ತೆ, ಕರೆಕ್ಟಾ? ಸೊ ಅವಾಗ ನಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ 2x ಮೈನಸ್ ಎಕ್ಸ್ ಬರುತ್ತೆ ಮೇಲೆ, ಅಲ್ಲಿ 2x ಬರುತ್ತೆ, ಯು ವಿಲ್ ಗೆಟ್ ಐ ಥಿಂಕ್ 3x/2 ಬರುತ್ತೆ, ಕರೆಕ್ಟಾ? ಆವಾಗ ನಿಮಗೆ 4x ಬರುತ್ತೆ, 4x ಮೈನಸ್ 3 ಅಂದರೆ 1/x/2 ಬರುತ್ತೆ, ಕರೆಕ್ಟ್? ಸೊ ಇಲ್ಲಿ ನಿಮ್ಗೆ 100 ಇದೆ, 100 ಈಕ್ವಲ್ಸ್, ಇಲ್ಲಿ ಬರಿತೀನಿ, 100 ಈಕ್ವಲ್ಸ್ x/2 ಅಂತ ಬರುತ್ತೆ. ಈ 2ನ ಮಲ್ಟಿಪ್ಲೈ ಮಾಡಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಕ್ಸ್ ಇಸ್ 100, ಸಾರಿ ನಾಟ್ 100, ಇಟ್ ಇಸ್ 200. ಸೊ ವಾಟ್ ಈಸ್ ಎಕ್ಸ್ ಇಸ್ 200. ಡೋಂಟ್ ವೆರಿ ಅಬೌಟ್ ದ ಸೈನ್, ಬೇಕಾದರೆ ನಮಗೆ ಆಪ್ಷನಲ್ಲಿ ಪಾಸಿಟಿವ್ ನೆಗೆಟಿವ್ ಏನು ಕೊಟ್ಟಿಲ್ಲ, ಸೊ ಡೈರೆಕ್ಟಾಗಿ ತೊಗೊಳ್ಳೋಣ. ಎಕ್ಸ್ ಏನು ಬಂತು, 2 ಬಂತು, ಕರೆಕ್ಟಾ? 200 ಬಂತು. ಸೊ ಹಾಗಾದರೆ B2 ಏನಾಗುತ್ತೆ, B2 ಇಸ್ 200. ಅರ್ಥ ಆಯ್ತು ಹೇಗೆ ಅಂತ? ಎಸ್, ಸೊ 200 ಕಿಲೋ ಜೌಲ್ಸ್. ಎಸ್. ನೆಕ್ಸ್ಟ್ ಒನ್, ಬಾಂಡ್ ಆ್ಯಂಗಲ್ ಇಸ್ pH4 ಪ್ಲಸ್ ಇಸ್ ಮೋರ್ ದೆನ್ ದಟ್ ಆಫ್ pH3. ದಿಸ್ ಇಸ್ ಬಿಕಾಸ್ ನಾವು ಬಾಂಡ್ ಆ್ಯಂಗಲ್ ಬಗ್ಗೆ ಕೊಟ್ಟಿದ್ದಾರೆ. ನಾವು ಬಾಂಡ್ ಆ್ಯಂಗಲ್ ನಮಗೆ ಬಾಂಡ್ ಆರ್ಡರ್ ಕಂಡುಹಿಡಿಯೋಕ್ಕೆ ಬರುತ್ತೆ ಅಲ್ವಾ? ನಾವು ಎಷ್ಟಿದೆ,
ಫಾಸ್ಫರಸ್ ಅಂದರೆ 15 ಇದೆ ಪ್ಲಸ್ ಹೈಡ್ರೋಜನ್ 4 ಇದೆ. ಸೊ 4 ಇದೆ ಅಂದರೆ ಯು ವಿಲ್ ಗೆಟ್ 4 ಪ್ಲಸ್ ಅಂದರೆ ಏನು -1 ಎಲೆಕ್ಟ್ರಾನ್ ಕಮ್ಮಿ ಇದೆ ಅಂತ ಅರ್ಥ. ಕರೆಕ್ಟಾ? ಸೊ ಅವಾಗ ಎಷ್ಟಾಯಿತು ನಿಮಗೆ 19 -1 ಅಂದರೆ ಯು ವಿಲ್ ಗೆಟ್ 18 ಎಲೆಕ್ಟ್ರಾನ್. 18 ಎಲೆಕ್ಟ್ರಾನ್ ಅಂದರೆ ಎಷ್ಟು ಬರುತ್ತೆ ಬಾಂಡ್ ಆರ್ಡರ್ ಇಸ್ 1. ಟಿಕ್ ಕೇಳ್ಕೊಟ್ಟಿದ್ದೀನಲ್ವಾ. pH3 ಅಂದರೆ 15 ಪ್ಲಸ್ ಟೋಟಲಿ 3 ಇದೆ. ಸೊ 3 ಅಂದರೆ ಇಲ್ಲೂ ಕೂಡ ನಿಮ್ಗೆ ಏನು ಬಂತು 1 ಬಂತು. ಕರೆಕ್ಟಾ? ಸೊ ಇಲ್ಲೂ ಕೂಡ ವಾಟ್ ಈಸ್ ದ ಬಾಂಡ್ ಆರ್ಡರ್ ಹಿಯರ್ ಆಲ್ಸೋ ಇಟ್ ಇಸ್ 1. ಕರೆಕ್ಟಾ? ಬಟ್ ಕಂಪೇರ್ ಟು ದೀಸ್ ಟು ಓಕೆನಾ, ಇದರಲ್ಲಿ ಏನಿದೆ ಬಾಂಡ್ ಆರ್ಡರ್ ಇದರಲ್ಲಿ ಎರಡರಲ್ಲೂ 1 ಇದೆ. ಬಟ್ ಇದರಲ್ಲಿ ಡೈರೆಕ್ಟಾಗಿ ನಮ್ಗೆ 1 ಇರೋದು. ಬಟ್ ಡ್ಯೂ ಟು ಇಯರ್ ಇಲ್ಲಿ ಎಕ್ಸ್ಟ್ರಾ H ಪ್ಲಸ್ ಇರೋದ್ರಿಂದ ವಿ ಮೇಕ್ ಇಟ್ ಆಸ್ 18. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ, ಹೈಯರ್ ದ ಬಾಂಡ್ ಆರ್ಡರ್ ಇದ್ದಾಗ ಇಟ್ ಈಸ್ ಹ್ಯಾವಿಂಗ್ ಲೆಸ್ ಬಾಂಡ್ ಆ್ಯಂಗಲ್. ಓಕೆ, ಯಾಕಂದರೆ ಬಾಂಡ್ ಆರ್ಡರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆ್ಯಂಗಲ್. ಓಕೆನಾ? ಸೊ ಅವಾಗ ನಮ್ಗೆ ಯಾವುದ್ರಲ್ಲಿ ಬಾಂಡ್ ಆರ್ಡರ್ ಜಾಸ್ತಿ ಇದೆ? ಸೊ ಆಬ್ವಿಯಸ್ಲಿ pH3 ಹ್ಯಾವಿಂಗ್ ಹೈಯರ್ ಬಾಂಡ್ ಆರ್ಡರ್ ಕಂಪೇರ್ಡ್ ಟು pH4. ಕರೆಕ್ಟಾ? ಸೊ ಆಗ ಇದಕ್ಕೆ ನಮಗೆ ಬಾಂಡ್ ಆ್ಯಂಗಲ್ ಕಮ್ಮಿ ಬರಬೇಕು. ಕರೆಕ್ಟಾ? pH4 ಬಾಂಡ್ ಆ್ಯಂಗಲ್ ಕಮ್ಮಿ ಇರುತ್ತೆ. ಸೊ ಆವಾಗ ನಮ್ಗೆ ಯಾವ್ದು ಬರುತ್ತೆ ಆಪ್ಷನ್ನು? ಸೊ ನಾವು ಆಪ್ಷನ್ ನೋಡಿ. ಸೊ ಏನಿದೆ ಸ್ಕ್ವೇರ್ ಪ್ಲೇನಾರ್ ನೋ, ಇದು ಶೇಪಿಂದ ಬರೋದೇ ಇಲ್ಲ. ಹೈಬ್ರಿಡೈಸೇಷನು ಬರೋದಿಲ್ಲ. ಸೊ ಅವಾಗಿರೋದೇನು ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ರಿಪಲ್ಷನ್ ಎಕ್ಸಿಸ್ಟ್ ಇನ್ pH3. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಇದಕ್ಕೆ ಇನ್ನೂ ಒಂದು ಈಸಿಯಾಗಿ ಹೇಳ್ಕೊಡ್ಬೇಕು ಅಂದರೆ ಲೋನ್ ಪೇರ್ ಬಾಂಡ್ ಪೇರ್ ಮೇಲೆ ಕೊಟ್ಟರೆ ಹೈಯರ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಓಕೆ, ಹೈಯರ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ದರೆ ಬಾಂಡ್ ಆ್ಯಂಗಲ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಈ ಟ್ರಿಕ್ ಬೇಕಿದ್ರೂ ನೀವು ನೆನ್ಪಿಟ್ಕೋಬೋದು. ಓಕೆನಾ? ಲೋನ್ ಪೇರ್ ಮೇಲೆ ಕೊಟ್ಟರೆ ಈ ಟ್ರಿಕ್ ನೆನ್ಪಿಟ್ಕೊಳ್ಳಿ. ಬಾಂಡ್ ಆರ್ಡರ್ ಮೇಲೆ ಕೊಟ್ಟರೆ ಹೈಯರ್ ದ ಬಾಂಡ್ ಆರ್ಡರ್ ಲೋವರ್ ಇಟ್ಸ್ ಬಾಂಡ್ ಆ್ಯಂಗಲ್. ಅಷ್ಟೇ. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆಯಾ? ಎಸ್. ಸೊ ಆಪ್ಷನ್ ಎ ಲೆಟ್ಸ್ ಚೆಕ್. ಎಸ್, ಕರೆಕ್ಟ್ ಆಗಿದೆ. ಅರ್ಥ ಆಯ್ತು ಹೇಗೆ ಅಂತ? ಓಕೆ, ನೆಕ್ಸ್ಟ್ ಒನ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಈಸ್. ಓಕೆ, ಯಾವ್ದು ಇನ್ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ ಕೇಳ್ತಿದ್ದಾರೆ. ನಾವು ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಶೇಪು ಮತ್ತು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಹೆಂಗೆ ಕಂಡುಹಿಡಿಯೋದು? ಫಸ್ಟ್ ಒನ್ ಏನಿದೆ, ಯು ಹ್ಯಾವ್ XeO3 ಝೆನಾನ್ ಆಕ್ಸೈಡ್ ಇದೆ. ಕರೆಕ್ಟಾ? ಝೆನಾನ್ ಇದೆ ಯು ಹ್ಯಾವ್ ಆ್ಯಂಡ್ 3 ಆಕ್ಸಿಜನ್ ಇದೆ. ಓಕೆ, ಝೆನಾನಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ ಲಾಸ್ಟಲ್ಲಿ. ಆಕ್ಸಿಜನ್ಗೆ ಇಟ್ ಹ್ಯಾವ್ ದ ಕೆಪಾಸಿಟಿ ಟು ಬಾಂಡ್ ವಿತ್ ಡಬಲ್ ಬಾಂಡ್ಸ್. ಕರೆಕ್ಟಾ? ಡಬಲ್ ಬಾಂಡ್ ಮಾಡೋ ಕೆಪಾಸಿಟಿ ಇರುತ್ತೆ ಝೆನಾನ್ಗೆ. ಓಕೆ, ಸೊ ಟೋಟಲ್ ಎಷ್ಟಾಯಿತು? 6 ಆಯಿತು. ಇನ್ನು 2 ಲೋನ್ ಪೇರ್ ಹಾಗೆ ಇರುತ್ತೆ. ಕರೆಕ್ಟ್? ಅರ್ಥ ಆಯ್ತಾ? ಈ ಥರ ಸ್ಟ್ರಕ್ಚರ್ ಬರುತ್ತೆ ಝೆನಾನಲ್ಲಿ. ನಾವು ಇದು ಪಿರಮಿಡಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಇದು ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಒನ್ XeF4 ಹೇಗೆ ಬರುತ್ತೆ? ಯು ಹ್ಯಾವ್ 4 ಇರುತ್ತೆ. ಯಾಕಂದರೆ ಇದಕ್ಕೆ ಸಿಂಗಲ್ ಬಾಂಡ್ ಮಾಡಬೇಕು. ಫ್ಲೋರಿನ್ 1 2 3 4. ಸೊ ಈ ಥರ ಇರುತ್ತೆ. ಲೋನ್ ಪೇರ್ ಎಷ್ಟಿರುತ್ತೆ ಆಗಿದ್ರೆ? ಲೋನ್ ಪೇರ್ 4 ಲೋನ್ ಪೇರ್ಸ್ ಇರುತ್ತೆ. 1 2 3 4. ಸೊ ಟೋಟಲಿ 4 ಲೋನ್ ಪೇರ್ ಅಂದರೆ ಅರ್ಥ ಏನು? ಟೋಟಲಿ ನಮಗಿರೋದು 4 ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಒನ್ ಇದು ಟೆಟ್ರಾಹೆಡ್ರಲ್ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಈ ಥರ ಟೆಟ್ರಾಹೆಡ್ರಲ್ ಬರುತ್ತೆ ಅಂತ. ನೋ, ಟೆಟ್ರಾಹೆಡ್ರಲ್ ಬರೋದೇ ಇಲ್ಲ ಇದರಲ್ಲಿ. ಈಗ ಇಲ್ಲಿ ನೋಡಿ 4 ಲೋನ್ ಪೇರ್ ಇದೆ ಅಂದರೆ ಎಕ್ಸಾಕ್ಟಾಗಿ ನಮಗೆ ಈಕ್ವಲ್ ಆಫ್ ಬಂದ್ಬಿಡುತ್ತೆ. ಸೊ ಅದು ನಮಗೆ ಬರೋದೇ ಇಲ್ಲ. ಸೊ ಇಟ್ ಇಸ್ ನಾಟ್ ಟೆಟ್ರಾಹೆಡ್ರಲ್. ಯಾಕಂದರೆ ನಮಗೆ ಟೆಟ್ರಾಹೆಡ್ರಲ್ ಹಿಂಗೆ ಬರಬೇಕು. ಒನ್ ಸೆಕೆಂಡ್. ಟೆಟ್ರಾಹೆಡ್ರಲ್ ಅಂದರೆ ರಾಂಬಸ್ ಸ್ಟ್ರಕ್ಚರ್ ಬರಬೇಕು. ಅದರಲ್ಲಿ ಓನ್ಲಿ 1 ಲೋನ್ ಪೇರ್ ಎಲೆಕ್ಟ್ರಾನ್ ಇರಬೇಕು. ಇದರಲ್ಲಿ ನಮಗೆ ಮೋರ್ ದೆನ್ 1 ಇದೆ. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಅ ಟೆಟ್ರಾಹೆಡ್ರಲ್. ಸೊ ದಿಸ್ ಇಸ್ ರಾಂಗ್. ಓಕೆ, ಬೇರೆದು ಚೆಕ್ ಮಾಡಿ ಬೇಕಿದ್ರೆ. ಇಫ್ ಯು ಆರ್ 6 ಅಂದರೆ ಆಕ್ಟಾಹೆಡ್ರಲ್ ಬರುತ್ತೆ. ಎಸ್, ಕರೆಕ್ಟ್ ಆಗಿದೆ ಇದು. ನೆಕ್ಸ್ಟ್ 4. ಸೊ ಇದು ಹೆಂಗಪ್ಪ ಇದೆ ಅಂದರೆ ನಾವು ಲಿಸನ್, Xe ಇದೆ, 1 O ಅಟ್ಯಾಚ್ಡ್ ಆಗಿದೆ, 4 F ಅಟ್ಯಾಚ್ಡ್ ಆಗಿದೆ. 1 2 3 4. ಓಕೆನಾ? ಸೊ ಈ ಥರ ಅಟ್ಯಾಚ್ಡ್ ಆಗಿದೆ ಆ್ಯಂಡ್ ಇಲ್ಲಿ ಪಿರಮಿಡ್ ಶೇಪಲ್ಲಿ ಬರ್ತಾ ಇದೆ. ಕರೆಕ್ಟಾ? ಸೊ ಪಿರಮಿಡ್ ಶೇಪಲ್ಲಿ ಬರ್ತಿದೆ. ಸೊ ಹಿಂಗೆ ತೊಗೊಂಡ್ರೆ ಯು ವಿಲ್ ಗೆಟ್ ಆಸ್ ಪಿರಮಿಡಲ್. ಓಕೆ, ಒಂದು ಪಿರಮಿಡ್ ಫಾರ್ಮಲ್ಲಿ ಬರ್ತಿದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇದು ಕರೆಕ್ಟಾಗಿದೆ. ಕರೆಕ್ಟಾ? ಇದು ನಮಗೆ ರಾಂಗ್ ಇದೆ. ಇದು ನಮಗೆ ಗೊತ್ತಿರಲಿಲ್ಲ. ಕರೆಕ್ಟಾ? ಬಟ್ ಅಕಾರ್ಡಿಂಗ್ ಟು ನಮಗೆ ಗೊತ್ತಿರೋ ಪ್ರಕಾರ ಇದು ರಾಂಗ್ ಇದೆ. ಸೊ ಹಾಗಾದರೆ ಇದು ಕರೆಕ್ಟಾಗಿರುತ್ತೆ. ಸೊ ನಮ್ಗೆ ಇನ್ಕರೆಕ್ಟ್ಲಿ ಮ್ಯಾಚ್ ಇರೋದು ಯಾವುದು? ಸೊ ಆಪ್ಷನ್ ಬಿ. ಓಕೆ, ಲೆಟ್ಸ್ ಚೆಕ್. ಎಸ್, ಆಪ್ಷನ್ ಬಿ ಈಸ್ ರಾಂಗ್. ಅರ್ಥ ಆಗ್ತಿದೆ ಹೆಂಗೆ ಅಂತ ನೋಡಿ. ಸ್ಕ್ವೇರ್ ಪ್ಲೇನರ್ ಬರಬೇಕು. ಬಟ್ ನಮ್ಗಲ್ಲಿ ಕೊಟ್ಟಿರೋದು ಟೆಟ್ರಾಹೆಡ್ರಲ್.
ಓಕೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಸೊ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾವುದು ಕೊಟ್ಟಿದ್ದಾರೆ, ನಾವು ಲಿಸನ್. ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಾಗ ನೀವು ಮೇಯ್ನಾಗಿ ಏನು ನೆನ್ಪಿಟ್ಕೋಬೇಕು, ಹೈಡ್ರೋಜನ್ ಬಾಂಡ್ನ ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ ಹೈಡ್ರೋಜನ್ ಡೈರೆಕ್ಟಾಗಿ ಅಟ್ಯಾಚ್ಡ್ ಆಗಿರುತ್ತೆ, ದಟ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ನಮ್ಗೆ ಇಲ್ಲಿ ಏನಿದೆ, ಆಲ್ಕೋಹಾಲ್ ಕೊಟ್ಟಿದ್ದಾರೆ. ಸೊ ಎಸ್, ಆಲ್ಕೋಹಾಲ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ದೆನ್ ನೆಕ್ಸ್ಟ್ ಒನ್ ಏನಿದೆ, ಅಮೈನ್ಸ್. ಸೊ ಅಮೈನ್ಸ್ ಆಲ್ಸೋ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಲಾಸ್ಟಿಗೆ ಬರುತ್ತೆ. ನೆಕ್ಸ್ಟು ಇದೇನಿದೆ, ಓ ಅಂದರೆ ಈಥರ್. ಕರೆಕ್ಟಾ, ಈಥರ್ ಇದೆ. ನಾನೇನು ಹೇಳಿದೆ, ಹೈಡ್ರೋಜನ್ ಡೈರೆಕ್ಟಾಗಿ ಅಟ್ಯಾಚ್ಡ್ ಆಗಿರಬೇಕು. ಇಲ್ಲಿ ಡೈರೆಕ್ಟಾಗಿ ಅಟ್ಯಾಚ್ಡ್ ಆಗಿದೆಯಾ, ಇಲ್ಲ. ಇದೆರಡಕ್ಕೂ ಕಾರ್ಬನ್ ಅಟ್ಯಾಚ್ಡ್ ಆಗಿಲ್ಲ. ಸೊ ದಿಸ್ ಇಸ್ ಲೀಸ್ಟ್. ನೆಕ್ಸ್ಟ್ ಇದರಲ್ಲಿ ಎಸ್, ಕಾರ್ಬಾಕ್ಸಿಲಿಕ್ ಆಲ್ಸೋ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ, ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಬಟ್ ಈಥರ್ ಹ್ಯಾವಿಂಗ್ ಲೆಸ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಹೈಡ್ರೋಜನ್ ಯಾವುದಕ್ಕೆ ಡೈರೆಕ್ಟಾಗಿ ಅಟ್ಯಾಚ್ಡ್ ಆಗಿರುತ್ತೋ ದಟ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಇಲ್ಲಿ ಡೈರೆಕ್ಟ್ ಆಗಿಲ್ಲ. ಸೊ ದಟ್ಸ್ ವೈ ಈಥರ್ ಇಸ್ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಒನ್, ದ ಫಾರ್ಮಲ್ ಚಾರ್ಜ್ ಆನ್ ಸೆಂಟ್ರಲ್ ಓಝೋನ್ atom, sorry, the formal charge of central ozone. Next question, the formal charge on central oxygen of atom in ozone. Now see, formal charge ಹೆಂಗ್ ಕಂಡಿರೋದು ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಇದು ಫಾರ್ಮಲ್ ಚಾರ್ಜ್ ಹೆಂಗ್ ಓಝೋನ್ ಅಂದರೆ O3. ಇದಕ್ಕೆ ಲೆವೆಲ್ ಸ್ಟ್ರಕ್ಚರ್ ಬರ್ಕೊಳ್ಳಿ. 3 ಆಕ್ಸಿಜನ್ ಇದೆ, 1 2 3. ಓಕೆ, 3 ಆಕ್ಸಿಜನ್ ಇದೆ. ಫಾರ್ಮಲ್ ಚಾರ್ಜ್ ಕಂಡುಹಿಡಬೇಕು. ಈಚ್ ಆಕ್ಸಿಜನ್ಗೆ ನಾವು 6 ಎಲೆಕ್ಟ್ರಾನ್ಸ್ ಇರುತ್ತೆ. Okay, each oxygen has 6 electrons and oxygen have the ability to form the double bonds ಅಷ್ಟೇ. ಕರೆಕ್ಟಾ, ಈಗ ಒಂದಕ್ಕೆ ಯಾವ್ದಕ್ಕಾದ್ರೂ ಡಬಲ್ ಬಾಂಡ್ ಫಾರ್ಮ್ ಮಾಡಿ, ಅಲ್ಲಿಗೆ ಮುಗಿತಲ್ವಾ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನಮಗೆ ಡಬಲ್ ಬಾಂಡ್ ಫಾರ್ಮ್ ಮಾಡೋಕ್ಕಾಗಲ್ಲ. ಕರೆಕ್ಟಾ, ಆವಾಗ ನಾವೇನು ಮಾಡ್ತೀವಿ, ಇದಕ್ಕೆ ನಾನು ಐ ಗೋನ್ ಟು ಫಾರ್ಮ್ ಸಿಂಗಲ್ ಬಾಂಡ್. ಸೊ ಸಿಂಗಲ್ ಬಾಂಡ್ ಫಾರ್ಮ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಇಲ್ಲಿ ನಮಗೆ ಕಂಪ್ಲೀಟ್ ಬಾಂಡ್ ಆಗಿದೆ. ಸೊ ಇದು 0 ಬರುತ್ತೆ. ಇಲ್ಲಿ ನಮಗೆ ಏನಾಗ್ತಿದೆ, ಇದಕ್ಕೆ ಒಂದು ಎಕ್ಸ್ಟ್ರಾ ಬರ್ತಿದೆ. ಕರೆಕ್ಟಾ, ಇದಕ್ಕೆ ಒಂದು ಎಲೆಕ್ಟ್ರಾನ್ ಕಮ್ಮಿ ಇದೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ಒಂದು ನಾಟ್ ಪಾಸಿಟಿವ್, ನೆಗೆಟಿವ್ ಆ್ಯಡ್ ಮಾಡ್ತೀನಿ. ಇದಕ್ಕೊಂದು ಎಕ್ಸ್ಟ್ರಾ ಆಯಿತು. ಇವಾಗ ಇಲ್ಲಿ 8 ಆಯಿತು, ಇಲ್ಲಿ ಏನಾಯಿತು, ಜಾಸ್ತಿ ಆಯ್ತಲ್ವ. ಅವಾಗ ನಾನು ಏನು ಮಾಡ್ತೀನಿ, ಒಂದು ಪಾಸಿಟಿವ್ ಆಗುತ್ತೆ. ಸೊ ಸೆಂಟ್ರಲ್ ಆಟಮ್ಗೆ ಏನು ಬರ್ತಿದೆ, ಯು ಆರ್ ಗೆಟ್ಟಿಂಗ್ ಪಾಸಿಟಿವ್. ಅರ್ಥ ಆಯ್ತಾ, +1 ಬರ್ತಿದೆ. ಸೊ +1 ಇಸ್ ದ ಚಾರ್ಜ್, ಫಾರ್ಮಲ್ ಚಾರ್ಜ್. ಎಸ್, ಅಂಡರ್ಸ್ಟುಡ್. ಅರ್ಥ ಆಯ್ತಾ ಹೆಂಗೆ ಅಂತ. ಎಸ್, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಪೊಸೆಸ್ ನೆಟ್ ಡೈಪೋಲ್ ಮೊಮೆಂಟ್. ನಾವು ಸಿ, ನಿಮ್ಗೆ ಏನು ಕೇಳಿದಾರೆ, ನೆಟ್ ಡೈಪೋಲ್ ಮೊಮೆಂಟ್. ನೆಟ್ ಡೈಪೋಲ್ ಮೊಮೆಂಟ್ ಹೆಂಗೆ ಕಂಡುಹಿಡಿಯೋದು, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಕೊಟ್ಟಿರೋ ಕಾಂಪೌಂಡ್ ನೋಡ್ಕೊಳ್ಳೋಣ. SO2 ಇದೆ. ಕರೆಕ್ಟಾ, ಎಸ್ ಇದೆ, 2 ಆಕ್ಸಿಜನ್ ಇದೆ. ಕರೆಕ್ಟಾ, 2 ಆಕ್ಸಿಜನ್ಗೂ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಕರೆಕ್ಟ್, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ದ ಸ್ಟ್ರಕ್ಚರ್ ಆಫ್ SO2. ಕರೆಕ್ಟಾ, ಈ ಥರ ಇದೆ. ನಾವು ಲಿಸನ್, ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎರಡಕ್ಕೂ ಕೂಡ ಏನಿದೆ, ಯು ಹ್ಯಾವ್ ಡಬಲ್ ಬಾಂಡ್. ಎರಡು ಸೇಮ್ ಇದೆ. ನಮ್ಗೆ ಯಾವಾಗ ಸೇಮ್ ಬಾಂಡ್ಸ್ ಇರುತ್ತೋ ದ್ಯಾಟ್ ಹ್ಯಾವ್ ಅ ಸೇಮ್ ಡೈಪೋಲ್ ಮೊಮೆಂಟ್. ಸೊ ಇಲ್ಲಿ ನಮಗೆ ಎರಡು ಸೇಮ್ ಇರೋದ್ರಿಂದ ಡೈಪೋಲ್ ಮೊಮೆಂಟ್ ಏನಾಗುತ್ತೆ, ಇಟ್ ಈಸ್ 0 ಬರುತ್ತೆ. BF3 ಬರೋಣ. BF3 ಏನಿದೆ, ಇಲ್ಲಿ ನಮ್ಗೆ ಏನಿದೆ, ಎಫ್ ಇದೆ ಆ್ಯಂಡ್ ಎಫ್ ಇದೆ. ಕರೆಕ್ಟಾ, ಆ್ಯಂಡ್ ಇಲ್ಲಿ 2 ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕರೆಕ್ಟ್, ಸಾರಿ, ಲೋನ್ ಪೇರ್ ಇರೋದಿಲ್ಲ. ಸೊ ಈ ರೀತಿ ಬರುತ್ತೆ. ಕರೆಕ್ಟಾ, ಸೊ ಇಲ್ಲೇನಿದೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಎರಡಕ್ಕೂ ಕೂಡ ಸೇಮ್ ಇದೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ, ನೆಟ್ ಡೈಪೋಲ್ ಮೊಮೆಂಟು ಕೂಡ ಇಲ್ಲಿ ನಿಮಗೂ 0 ಬರುತ್ತೆ. ಕರೆಕ್ಟ್, ಈಗ BeCl2, ಸೊ ಇಲ್ಲೂ ಸೇಮ್ ಬರುತ್ತೆ. ಎಲ್ಲದಕ್ಕೂ ಸೇಮ್ ಇದೆ. ಓಕೆ, ಬಟ್ ಏನು ಡಿಫ್ರೆನ್ಸು ಅದನ್ನು ನೋಡ್ಕೊಳ್ಳಿ. ಓಕೆ, ಇಲ್ಲಿ ಮೇಯ್ನಾಗಿ ನೀವೇನು ನೋಡ್ಕೋಬೇಕು ಅಂದರೆ, ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಥವಾ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಬೇಡ. ಸೊ ಕನ್ಸಿಡರ್ ಬೇಸ್ಡ್ ಆನ್ ದ ಬಾಂಡ್ಸ್. ಯಾವುದರಲ್ಲಿ ನಿಮಗೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅದಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಟ್ರಿಬಲ್ ಬಾಂಡ್ ಆರ್ ಹ್ಯಾವಿಂಗ್ ಹೈಯರ್ ಡೈಪೋಲ್ ಮೊಮೆಂಟ್, ದೆನ್ ಡಬಲ್ ಬಾಂಡ್, ದೆನ್ ಸಿಂಗಲ್ ಬಾಂಡ್. ಸೊ ಹಾಗಾದರೆ ಡಬಲ್ ಬಾಂಡ್ ಯಾವುದಕ್ಕೆ ಬರ್ತಿದೆ, SO2. ಕರೆಕ್ಟ್, ಹಾಗಾದರೆ ಡಬಲ್ ಬಾಂಡ್ ಯಾವುದಕ್ಕೆ ಬರ್ತಿದೆ, SO2 ಹ್ಯಾವಿಂಗ್ ಡಬಲ್ ಬಾಂಡ್ ಕಂಪೇರ್ ಟು ದೀಸ್ ಟು. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಈಸಿಲಿ ಸೇ ದಿಸ್ ಒನ್ ಆಸ್ ಹೈಯರ್ ಡೈಪೋಲ್ ಮೊಮೆಂಟ್ ಆರ್ ನೆಟ್ ಡೈಪೋಲ್ ಮೊಮೆಂಟ್. ಅಂಡರ್ಸ್ಟುಡ್. ಓಕೆನಾ. ಸೊ ಕಾರ್ಬನ್ ಡೈಆಕ್ಸೈಡಲ್ಲೂ ಇದೆ ನಿಮಗೆ, ಯು ಹ್ಯಾವ್ ಕಾರ್ಬನ್ ಡೈಆಕ್ಸೈಡಲ್ಲಿ ಯು ಹ್ಯಾವ್ ಡಬಲ್ ಬಾಂಡ್. ಓಕೆನಾ, ಬಟ್ ಇಲ್ಲಿ ನಮಗೆ ಕಂಪೇರ್ ಮಾಡಿದ್ರೆ ಸಲ್ಫರ್ ಆ್ಯಂಡ್ ಆಕ್ಸಿಜನ್ ವಿಚ್ ಬಿಲಾಂಗ್ಸ್ ಟು ದ ಸೇಮ್ ಫ್ಯಾಮಿಲಿ. ಸೊ ಅಲ್ಲಿಗೆ ನಮಗೆ ಸೇಮ್ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ. ಸೊ ಅವಾಗ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ SO2. ಎಸ್, ಅರ್ಥ ಆಗ್ತಿದೆಯಾ ಹೇಗೆ ಅಂತ.
ಎಸ್, ನೀವು ಅದ್ರ ಮೇಲೆ ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ಸೇಮ್ ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್. ವಿಚ್ ಆಫ್ ದ ಪೇರ್ ಫಾಲೋಯಿಂಗ್ ಪೇರ್ ಕಂಟೈನ್ಸ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಸೆಂಟ್ರಲ್ ಆಟಮ್? ಯಾವುದರಲ್ಲಿ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ. ಓಕೆ, I3. ಐ ಅಂದರೆ ಏನಿದೆ, ಐ ಇದೆ ಆ್ಯಂಡ್ 3 ಐ ಅಟ್ಯಾಚ್ಡ್ ಆಗಿದೆ, ಕರೆಕ್ಟಾ? ಆ್ಯಂಡ್ ಇಲ್ಲಿ ಯಾವುದಕ್ಕೋ ಒಂದಕ್ಕೆ ಪಾಸಿಟಿವ್ ಇದೆ. ಓಕೆ, ಅದನ್ನು ಚೆಕ್ ಮಾಡೋಣ. ಫಸ್ಟ್ ಏನಾಗುತ್ತೆ, ಸಿಂಗಲ್ ಸಿಂಗಲ್ ಬಾಂಡ್ ಫಾರ್ಮ್ ಆಗುತ್ತೆ. ಇದು ನಾರ್ಮಲ್ ಸ್ಟ್ರಕ್ಚರ್. ಸೊ ಐ ಅಂದರೆ ಏನು, ಅಯೋಡಿನ್ ಅಲ್ವಾ? ಟೋಟಲ್ ಎಷ್ಟಿರುತ್ತೆ, 7 ಎಲೆಕ್ಟ್ರಾನ್ಸ್ ಇರುತ್ತೆ, ಕರೆಕ್ಟ್? 7 ಎಲೆಕ್ಟ್ರಾನ್ಸ್ ಇರುತ್ತೆ. 7ಅಲ್ಲಿ 1 ಇಟ್ ಬಾಂಡ್ಸ್ ಆಗುತ್ತೆ, 2 ಬಾಂಡ್ ಆದಾಗ. ಆ್ಯಂಡ್ ಉಳ್ಕೊಳ್ಳೋದು ಎಷ್ಟಿದೆ ನಮಗೆ, ಎಷ್ಟಿದೆಯಪ್ಪ, I3 ಮೈನಸ್ ಅಂದರೆ ಟೋಟಲಿ ನಮಗೆ ಐಯಲ್ಲಿ ನಮಗೆ ಎಲ್ಲಿ ಪಾಸಿಟಿವ್ ಬರ್ತಿದೆ, ಕರೆಕ್ಟಾ? ಯು ಹ್ಯಾವ್ ಪಾಸಿಟಿವ್ ಇಯರ್. ಯಾಕಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ನಮಗೆ ಒಂದೇ ಆಗಬೇಕು, ಬಟ್ 2 ಬಾಂಡ್ ಆಗ್ತಿರೋದ್ರಿಂದ ನಮಗೆ ಪಾಸಿಟಿವ್ ಇದೆ. ಒಂದು ಪಾಸಿಟಿವ್ ಅಂದರೆ ಯು ವಿಲ್ ಹ್ಯಾವ್ 2 ಎಲೆಕ್ಟ್ರಾನ್ಸ್, ಕರೆಕ್ಟಾ? 2 ಎಲೆಕ್ಟ್ರಾನ್ಸ್ ಬರುತ್ತೆ. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆ ಹೇಗೆ ಅಂತ? ಸೊ 2 ಎಲೆಕ್ಟ್ರಾನ್ಸ್ ಬರ್ತಿದೆ. ನೆಕ್ಸ್ಟು H2O ಅಲ್ಲಿ ಆದರೆ H ಇದೆ, ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ. 1 ಬಾಂಡ್ ಆಯಿತು. ಆಕ್ಸಿಜನಲ್ಲಿ ಟೋಟಲ್ 4 ಇರುತ್ತೆ. 4 ಅಂದರೆ ಯು ವಿಲ್ ಗೆಟ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಹಾಗಾದರೆ ಆಬ್ವಿಯಸ್ಲಿ ಯಾವ್ದು ಬರುತ್ತೆ, ಫಸ್ಟ್ ಒನ್. ಎಸ್, ಕರೆಕ್ಟ್. ಸೊ ಬೇಕಿದ್ರೆ ಇಫ್ ಯು ವಾಂಟ್ ಚೆಕ್ ಅದರ್ ಆಪ್ಷನ್ ಏನಿದೆ, ಈಗ ವಾಟರ್ಗೆ 2 ಇದೆ, ಓಕೆ. ಇಲ್ಲಿ NH3 ಅಂದರೆ 1 2 3. ಸೊ ಫ್ಲೂರಿನ್ 3 ಅಟ್ಯಾಚ್ಡ್ ಆಯಿತು. ಆ್ಯಂಡ್ ಇಲ್ಲಿ ನಮಗೆ 1 ಪೇರ್ ಇದೆ, 2 ಎಲೆಕ್ಟ್ರಾನ್ ಅಂದರೆ 1 ಪೇರ್. ಸೊ 1 ಪೇರ್ ಅಂದರೆ ಎಷ್ಟು ಬಂತು, 1 ಇದೆ. ಸೊ ಇದು ಅಲ್ಲ, NH3 1 ಬರುತ್ತೆ, ರಾಂಗ್. ಸೊ ಇಲ್ಲಿ H2S ಅಂದರೆ ನಿಮ್ಗೆ ಎಷ್ಟು ಬರುತ್ತಪ್ಪ, 1 ಇದೆ ಆ್ಯಂಡ್ ಎಸ್ ಇದೆ. ಓಕೆ, ಎಸ್ ಬರುತ್ತೆ. ಓಕೆ, ಎಸ್ಗೆ 2 ಬರುತ್ತೆ, ಕರೆಕ್ಟ್. SO4 ಏನು ಬರುತ್ತೆ ನಿಮಗೆ, ಎಸ್ ಇದೆ, 4 ಆಕ್ಸಿಜನ್, 2 ಆಕ್ಸಿಜನ್ಗೆ ನೆಗೆಟಿವ್ ಇದೆ. ಹಾಗಾದರೆ ಇಲ್ಲಿ ನಿಮಗೆ 2 ಬರುತ್ತೆ. ಸೊ ದೆರ್ ಇಸ್ ನೋ ಎನಿ ಲೋನ್ ಪೇರ್, ಸೊ 0 ಬರುತ್ತೆ. ಸೊ ಇದು ಅಲ್ಲ. ಸೊ ಹಾಗಾದರೆ ಉಳಿದಿರೋ ಆಪ್ಷನ್ ಯಾವುದು, ಸೊ ದಟ್ ಈಸ್ ಫಸ್ಟ್ ಒನ್. ಅರ್ಥ ಆಯ್ತು ಹೇಗೆ ಅಂತ? ಎಸ್. ಸೊ ನೆಕ್ಸ್ಟ್ ಒನ್, ದ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಈಸ್ ಪ್ರೆಸೆಂಟ್ ಇನ್. ನಾವು ಸಿ, 2 ಥರ ಇದೆ ಹೈಡ್ರೋಜನ್ ಬಾಂಡಲ್ಲಿ, ಇಂಟ್ರಾ ಆ್ಯಂಡ್ ಇಂಟರ್. ಇಂಟ್ರಾ ಅಂದರೆ ಏನು ಗೊತ್ತಾ, ಹೈಡ್ರೋಜನ್ನು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಲೈಕ್ ಎಕ್ಸಾಂಪಲ್ ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, ಈ ಥರ ಅದ್ರ ಜೊತೆಗೆ ಡೈರೆಕ್ಟಾಗಿ ಬಾಂಡ್ ಆಗಿರುತ್ತೆ, ವಿಚ್ ಇಸ್ ಕ್ಲೋಸರ್ ಆಗಿರಬೇಕು. ಅದನ್ನು ಇಂಟ್ರಾ ಅಂತ ಕರಿತೀವಿ. ಇಂಟರ್ ಅಂದರೆ ಅದರ್ ದೆನ್ ದಿಸ್. ಓಕೆನಾ? ಅದರ್ ದೆನ್ ದಿಸ್ ಇದ್ರೆ ದಟ್ ಇಸ್ ಕಾಲ್ಡ್ ಅಸ್ ಇಂಟರ್ ಅಂತ ಕರಿತೀವಿ. ಈಗ ಒಂದೊಂದನ್ನೇ ಚೆಕ್ ಮಾಡೋಣ. ಫೀನಾಲ್ ಅಂದರೆ ಹೇಗಿರುತ್ತಪ್ಪ, ಫೀನಾಲ್ ಯು ಹ್ಯಾವ್ ಫೀನಾಲ್ OH ಇದೆ, ಕರೆಕ್ಟಾ? ಇದರಲ್ಲಿ ಏನಾದರೂ ಹೈಡ್ರೋಜನ್ ಬೇರೆದ್ರ ಜೊತೆ ಕಂಬೈಂಡ್ ಆಗಿದೆಯಾ, ಇಲ್ಲ. ಸೊ ದಿಸ್ ಇಸ್ ಇಂಟರ್. ನೆಕ್ಸ್ಟ್ ನೈಟ್ರೋಫಿನಾಲ್ ಏನಿರುತ್ತೆ, OH ಇಲ್ಲಿದೆ ಆ್ಯಂಡ್ ನೈಟ್ರೋಫಿನಾಲ್ ಅಂದರೆ NO2 ಇಲ್ಲಿದೆ. ನೆಕ್ಸ್ಟ್ ನೋಡಿ, 2 ಕೊಟ್ಟಿದ್ದಾನೆ, ಪಿ ನೈಟ್ರೋಫಿನಾಲ್. ಸೊ ಪಿ ನೈಟ್ರೋಫಿನಾಲ್ ಅಂದರೆ OH ಇಲ್ಲಿದೆ, ಇಲ್ಲಿ NO2 ಇದೆ. ಸೊ ನಾವು ಇಲ್ಲಿ ನೋಡಿ, ನಾನು ಏನು ಹೇಳಿದೆ, ಹೈಡ್ರೋಜನ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್, ಫ್ಲೋರಿನ್ ಆಗಿರ್ಬೋದು. ಈಗ ಇಲ್ಲೇನಿದೆ, ವೆರಿ ಕ್ಲೋಸ್ ಅಲ್ವಾ? ಅವಾಗ ಏನಾಗುತ್ತೆ, ಈ ಹೈಡ್ರೋಜನ್ ಈ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಆಗಕ್ಕೆ ತುಂಬ ಕಷ್ಟ, ಕರೆಕ್ಟಾ? ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ನೋ ಎಕ್ಸಾಂಪಲ್ ಹೆಂಗಿರುತ್ತೆ ಸ್ಟ್ರಕ್ಚರ್ ಅಂದರೆ, ನಾವು ಲಿಸನ್, ಓ ಇಲ್ಲಿ H ಇದೆ, ಇಲ್ಲಿ N, 1 ಆಕ್ಸಿಜನ್, ಇದು ಇದ್ರ ಜೊತೆ ಕಂಬೈಂಡ್ ಆಗೋ ಚಾನ್ಸಸ್ ಇದೆ. ಅದನ್ನ ಇಂಟ್ರಾ ಅಂತ ಕರಿತೀವಿ. ಸೊ ಆಗ ಯಾವ್ದ್ರಲ್ಲಿ ಬರುತ್ತೆ, ಓ ನೈಟ್ರೋಫಿನಾಲ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಚೆಕ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಚೆಕ್ ದ ಆನ್ಸರ್, ಓ ನೈಟ್ರೋಫಿನಾಲ್. ಎಸ್, ಕರೆಕ್ಟ್. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ಲ ಹೇಗೆ ಅಂತ? ದ ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್ ಅಂಡ್ ಕಾರ್ಬೋನೇಟ್ ಅಯೋನ್ ಕೊಟ್ಟಿದ್ದಾರೆ. ಓಕೆ, ಸೊ ಹೆಂಗ್ ಕಂಡಿರೋದು, ನಾವು ಲಿಸನ್, ನಿಮಗೆ ಆಪ್ಷನಲ್ಲಿ ಕೊಟ್ಟಿರೋ ಪ್ರಕಾರ ನೋಡೋಣ. ಸೊ ಫಸ್ಟ್ ಒನ್ ಸೊ ನಿಮಗೆ ಆಪ್ಷನಲ್ಲಿ ಕೊಟ್ಟಿರೋ ಪ್ರಕಾರ ನೋಡೋಣ. ಫಸ್ಟ್ ಒನ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬರೀತೀರಾ, ಕಾರ್ಬನ್ ಇದೆ, 2 ಆಕ್ಸಿಜನ್ಗೆ ಯು ವಿಲ್ ಗೆಟ್ ಡಬಲ್ ಬಾಂಡ್. ಸೊ ಎಸ್, ದಿಸ್ ಇಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟು ಮೀಥೇನ್ಗೆ ಹೇಗೆ ಬರೀತೀರಾ, ಕಾರ್ಬನ್ ಇದೆ, 4 ಸಿಂಗಲ್ ಬಾಂಡ್ಸ್ ಬರುತ್ತೆ. ಸೊ ಎಸ್, ಸೊ ದಿಸ್ ಇಸ್ ದ ಸಿಂಗಲ್ ಬಾಂಡ್. ನೆಕ್ಸ್ಟ್ ಕಾರ್ಬೋನೇಟ್ ಅಂದರೆ 1 ಕಾರ್ಬನ್ಗೆ 3 ಆಕ್ಸಿಜನ್ ಅಟ್ಯಾಚ್ಡ್ ಆಗಿದೆ, 1 2 3 ಆ್ಯಂಡ್ 2 ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಆಬ್ವಿಯಸ್ಲಿ ಥರ್ಡ್ ಒನ್ಗೆ 4. ಕಾರ್ಬನ್ಗೆ ವೇಲೆನ್ಸಿ ಬಾಂಡ್ ಆಗಿದೆ, ಆಕ್ಸಿಜನ್ಗೂ ಓಕೆ, ಕರೆಕ್ಟ್. ದಿಸ್ ಇಸ್ ದ ಸ್ಟ್ರಕ್ಚರ್. ನಾವು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಹೆಂಗೆ ಬರುತ್ತೆ ಅಂತ. ಈಗ ನೋಡಿ, ನಿಮಗೆ ಮೀಥೇನಲ್ಲಿ ನಿಮಗೆ ಸಿಂಗಲ್ ಬಾಂಡ್ ಇದೆ, ಅಂದರೆ ಸೆಕೆಂಡ್ ಒನ್ಗೆ ಏನು ಬರಬೇಕು, sp3. ಯಾಕಂದರೆ ಸಿಂಗಲ್ ಬಾಂಡ್ ಅಂದರೆ sp3 ಬರಬೇಕು. ಸೆಕೆಂಡ್ ಒನ್ sp3 ಇರಬೇಕು. ಯಾವುದ್ರಲ್ಲಿದೆ, ಫಸ್ಟ್ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನಲ್ಲಿ ಯು ಹ್ಯಾವ್ sp3. ಓಕೆನಾ? ನೆಕ್ಸ್ಟ್ ಒನ್,
ಸೊ ನೆಕ್ಸ್ಟ್ ಒನ್ ಏನಿದೆ ನಿಮ್ಗಿಲ್ಲಿ ಆ, ಇಲ್ಲಿ ನಮಗೆ ಡಬಲ್ ಬಾಂಡ್ಸ್ ಇದೆ ಕರೆಕ್ಟಾ? ಸೊ ಡಬಲ್ ಬಾಂಡ್ ಇದೆ ಆ್ಯಂಡ್ ಇಲ್ಲೂ ಡಬಲ್ ಬಾಂಡ್ ಇದೆ ಕರೆಕ್ಟಾ? ಹಾಗಾದ್ರೆ ಯಾವುದಕ್ಕೆ sp2 ಪ್ರಾಪರ್ ಆಗಿ ಬರುತ್ತೆ? ಇಲ್ಲಿ ನಮ್ಗೆ 1s ಡಬಲ್ ಬಾಂಡ್ ಇರೋದ್ರಿಂದ ಇದಕ್ಕೆ ನಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ sp2. ಹಾಗಾದ್ರೆ ಥರ್ಡ್ ಒನ್ ಇಸ್ sp2 ಬರುತ್ತೆ. ಯಾವುದ್ರಲ್ಲಿ ಥರ್ಡ್ ಒನ್ sp2 ಇದೆ? ಎಸ್. ಸೊ ಹಾಗಾದ್ರೆ ಫಸ್ಟ್ ಒನ್ ಏನಾಗುತ್ತೆ? sp. ಎಸ್, ದಿಸ್ ಇಸ್ sp. ಡ್ಯೂ ಟು ದಿ ಮೀನ್ಸ್ ನಿಮಗೆ ಕಾರ್ಬನ್ ಆಟಮಲ್ಲಿ ನಮಗೆ ಇಲ್ಲಿ ಮೋಸ್ಟ್ ಡಬಲ್ ಬಾಂಡ್ ಇರೋದ್ರಿಂದ ದಟ್ಸ್ ವೈ ಇಟ್ ಇಸ್ sp ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಸಿ. ಅಂಡರ್ಸ್ಟುಡ್? ಸೊ ಲೆಟ್ಸ್ ಚೆಕ್. ಎಸ್. ಓಕೆ. ಸೊ ಅರ್ಥ ಆಯ್ತಾ ಹೇಗೆ ಅಂತ? ಸೊ ನೆಕ್ಸ್ಟ್ ಕ್ವಶನ್. acidity of BF3 can be explained on which of the following compound? Acidity of BF3. ಸೊ BF3 ನಾವು ಆಸಿಡ್ ಆರ್ ಬೇಸ್ ಅಂತ ಯಾವುದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದ ಲೆವಿಸ್ ಕಾನ್ಸೆಪ್ಟ್. ಲೆವಿಸಲ್ಲೇ ಲೆವಿಸ್ ಆಸಿಡ್ ಆ್ಯಂಡ್ ಲೆವಿಸ್ ಬೇಸ್ ಅಂತ ಓದ್ತೀವಲ್ವಾ, ಅದ್ರ ಮೇಲೆ ವಿ ಕ್ಯಾನ್ ಎಕ್ಸ್ಪ್ಲೈನ್ ದಿ ವಾಟ್ ಈಸ್ ದ ಅಸಿಡಿಟಿ ಆ್ಯಂಡ್ ಬೆಸಿಸಿಟಿ. ಎಸ್. ಅರ್ಥ ಆಗ್ತಿದೆಯಾ ಹಂಗೆ ಅಂತ? ಎಸ್. ಸೊ ದೀಸ್ ಆರ್ ದ ಕ್ವಶನ್ ದೇ ಆಸ್ಕ್ ಇನ್ ಕೆಮಿಕಲ್ ಬಾಂಡಿಂಗ್. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡಿ ಮಾಕ್ ಟೆಸ್ಟ್ನ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.